ಶಿವಮೊಗ್ಗದಲ್ಲಿ ಮಾದರ ಮಹಾಸಭಾದ ಪ್ರತಿಭಟನೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ಬೃಹತ್ ಹೋರಾಟವನ್ನ ಮಾಡಲಾಗಿದೆ. ಒಳ ಮೀಸಲಾತಿ ಜಾರಿಗೆ ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾ ಶಿವಮೊಗ್ಗ ಮಾದರ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟವನ್ನ ಮಾಡಲಾಗಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ಶಿವಮೊಗ್ಗ ಜಿಲ್ಲಾ ಮಾದರ ಮಹಾಸಭಾದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕಲ್ಪಿಸುವುದಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ತಲತಲಾಂತರಗಳಿಂದ ಶೋಷಣೆಗೆ ಒಳಗಾಗುತ್ತಾ ಅವಕಾಶ ವಂಚಿತಗೊಂಡಿರುವ ಮಾದಿಗ ಸಮುದಾಯ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸುವಂತೆ ಕಳೆದ 35 ವರ್ಷಗಳಿಂದ ನಡೆಸಿದ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಹಸ್ತು ಅಂದಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ರಾಜ್ಯ ಸರ್ಕಾರ ಕಳೆದ 1.5 ವರ್ಷಗಳಿಂದ ಜಾರಿ ಮಾಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದೆ. ಇದರಿಂದ ರಾಜ್ಯ ಸರ್ಕಾರ ತಕ್ಷಣ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಈ ನಡುವೆ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ತಿಕ್ಕಾಟ ನಡೆದಿದ್ದು, ಪೊಲೀಸರು ಬಳಿಕ ಪರಿಸ್ಥಿತಿಯನ್ನ ಹತೋಟಿಗೆ ತಂದುಕೊಂಡರು. ಇನ್ನು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಲ್ಲದೆ 56,342 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿದೆ. ಅಸ್ಪೃಶ್ಯ ಜಾತಿಗಳ ಪಾಲಿಗೆ ಮರಣ ಶಾಸನ ಮತ್ತು ಸಾಮಾಜಿಕ ನ್ಯಾಯದ ಮಹಾವಂಚನೆಯೇ ಆಗಲಿದೆ. ಇದರಿಂದ ಶಿವಮೊಗ್ಗ ಜಿಲ್ಲಾ ಮಾದರ ಮಹಾಸಭಾ ಖಂಡಿಸುತ್ತದೆ ಎಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರದವರು ಈಗಾಗಲೇ ಏನು ರ್ಯಾಲಿಯ ಪರವಾಗಿ ಹೃತ್ಪೂರ್ವ ಸ್ವಾಗತ ಬಯಸುತ್ತೇನೆ. ಈ ರ್ಯಾಲಿಯ ಪ್ರತಿಭಟನೆಯ ಬಹಳ ಜನ ಇರೋದ್ರಿಂದ 2 ರಿಂದ 3 ನಿಮಿಷ ಕಾಲಾವಕಾಶ ಮಾತಾಡ್ರಿ.
ಆದ್ರೆ ಸಮಾಜಕ್ಕೆ ಸಂದೇಶ ಕೊಡುವಂತ ಮಾತಾಡಿ ನಿಮ್ಮ ಯಾವ ನೋಟಿಫಿಕೇಶನ್ ಆದೇಶನ ಹೊರಡಿಸಿ ಎಲ್ಲಾ ಹುದ್ದೆಗಳಿಗೂ ಒಳ ಮೀಸಲಾತಿ ಕಲ್ಪಿಸಿ ಮೀಸಲಾತಿಯನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಡೀ ಕನ್ನಡ ಒಂದು ಮಹೇಂದ್ರ ಕುಮಾರ್ ಮಿತ್ರ ಅನ್ನೋರು ಒಂದು ರಿಟ್ ಪಿಟಿಷನ್ ಅನ್ನು ಹಾಕಿದ್ದಾರೆ. ಅದರ ಪ್ರಕಾರ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನು ನಿಗದಿ ಮಾಡಿದೆ 50 ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಕೊಡಲೇಬೇಕು ಅನ್ನೋದೇ ನಮ್ಮ ಮೂಲ ಆಗ್ರಹ. ಯಾಕೆ ಅಂತ ಅಂದ್ರೆ ಸಚಿವ ಸಂಪುಟದಲ್ಲಿ ಹೆಚ್ಚು ಇರೋದ್ರಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಬಾರದು. ಸಚಿವ ಸಂಪುಟ ಸಭೆಯಲ್ಲಿ ಏನು ಅವರು 5 ಅಂತ ನಿರ್ಧಾರ ಮಾಡಕ್ಕೆ ಹೊರಟಿದ್ದಾರೆ, ಅದನ್ನ ನಾವು ಯಾರಿಗೆ ಕೊಡ್ಲೇಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ಅದರೊಂದಿಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳನ್ನ ಏನು ಇದುವರೆಗೂ 5% ಆ ಒಂದು ಜೈ ಮಾದಿಗ. ನಮ್ಮ ಮಾದಿಗ ಸಮುದಾಯದ ಸಂಬಂಧಿತ 17 ಜಾತಿಗಳು ನಾವು ತಲಾಂತರದಿಂದ ನಾವು ಶೋಷಣೆ ಒಳಪಟ್ಟು ಸಮಾಜದ ಕೀಳು ಅಂಚಿನಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ. ಇದರ ವಿಚಾರವಾಗಿ ನಮ್ಮ ಸಂಘಟನೆಗಳು, ಹಿರಿಯರು, ಸಾಹಿತಿಗಳು, ಆಮೇಲೆ ನ್ಯಾಯವಾದಿಗಳೆಲ್ಲ ಕೂಡಿ 35 ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆ ಹೋರಾಟದ ನಿಮಿತ್ತವಾಗಿ ಸದಾಶಿವ ಆಯೋಗವನ್ನು ಒಂದು ಜಾರಿ ಮಾಡಿತು. ಆ ಸದಾಶಿವ ಆಯೋಗ ಜಾರಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮಗೆ 7% ನಮ್ಮ ಸಮುದಾಯಕ್ಕೆ ಅಂತ ವರದಿ ಕೊಟ್ಟಿದ್ರು. ಅದನ್ನು ಕೂಡ ಇಂದಿನ ಸರ್ಕಾರಗಳು, ಈಗಿನ ಸರ್ಕಾರಗಳು ಕೂಡ ಮಾಡಲಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟಿನ ನಮ್ಮ ನ್ಯಾಯವಾದಿಗಳು ನಮಗೆ ನ್ಯಾಯದ ಪರವಾಗಿ ಹೋರಾಟ ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಒಳ ಮೀಸಲಾತಿಯ ಅಂಕಿಅಂಶಗಳನ್ನು ಆಧಾರ ಮಾಡಿ ಅವರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕಂತೇಳಿ ಒಂದು ಆದೇಶ ಮಾಡಿತು. ಅದೇ ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳ ಇವರು ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ವಿಷಯವನ್ನು ಮಂಡಿಸಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ನಾಗಮೋಹನ್ ದಾಸ್ ಆಯೋಗವು ಪ್ರತಿಯೊಂದು ಮನೆಗೆ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ 6%, ಉಳಿದ ಸಮುದಾಯಕ್ಕೆ 5%, ಅಲೆಮಾರಿಗಳಿಗೆ 1%, ಸಿ ಗ್ರೂಪ್ನಲ್ಲಿ ಬರೋರಿಗೆ 5% ಅಂತೇಳಿ ಒಂದು ವರದಿಯನ್ನು ಕೊಡ್ತು. ಆ ವರದಿಯ ಆಧಾರದ ಮೇಲೆ ನಮಗೆ 6% ಬರಬೇಕು ನಮ್ಮ ಮಾದಿಗ ಸಮುದಾಯದ ಜಾತಿಗಳಿಗೆ. ಆ ಸಮುದಾಯದ 6% ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಬಿಟ್ರೆ ಬೇರೆ ಯಾರ ಹಕ್ಕನ್ನು ನಾವು ಕೇಳ್ತಾ ಇಲ್ಲ. ರಾಜ್ಯದಲ್ಲಿ ನಾವು 45 ಲಕ್ಷ ಮಾದಿಗ ಸಂಬಂಧಿತ ಜಾತಿಗಳಿದ್ದೇವೆ. ಅದರ ಅಂಕಿಅಂಶದ ಆಧಾರದ ಮೇಲೆ ನಮಗೆ 9% ಬರಬೇಕಾಗತ್ತೆ. ಕೆಲವರು ಅದನ್ನು ಮೂಲ ಜಾತಿಯನ್ನು ಬರೆಸಿದೆ. ಒಂದು 4 ಲಕ್ಷ ಜನಗಳು ಏಕೆ, ಎಡಿ, ಆದಿ ಆಂಧ್ರ ಅಂತ ಬರ್ಸಿದ್ದಾರೆ. ಅವರೆಲ್ಲರೂ ಕೂಡ ನಮ್ಗೆ ಏಕೆ ಅಂತ ಬರ್ಸಿದ್ರೆ ನಾವು 45 ವರ್ಷ ರೀಚ್ ಆಗ್ತೀವಿ, 9% ನಮಗೆ ಮೀಸಲಾತಿ ಸಿಗಬೇಕಾಗುತ್ತೆ. ಆದರೂ ಕೂಡ ನಾವು ನಮ್ಮ ನಾಯಕರಾದ ಮುನಿಯಪ್ಪ ಮತ್ತು RB ತಿಮ್ಮಾಪುರು, ಆಂಜನೇಯ ಅವರೆಲ್ಲರೂ ನಮ್ಮ ರಾಜ್ಯ ಲೀಡರ್ಗಳ ಒತ್ತಾಸೆಯಂತೆ ಅವರು ಕೂಡ ಒಪ್ಕೊಂಡಿರೋ ನಾವು ಕೂಡ 6%ಗೆ ಒಪ್ಪಿಗೆ ಮಾಡ್ಕೊಂಡಿದ್ವಿ. ಅದೇ ರೀತಿ ನಮಗೆ 6% ಕೊಡಬೇಕಂತೇಳಿ ನಿರ್ಣಯ ಕೂಡ ಆಗಿದೆ. ವಿಧಾನ ಪರಿಷತ್ತಲ್ಲೂ ಅಂಗೀಕಾರ ಆಗಿದೆ. ರಾಜ್ಯಪಾಲರು ಕೂಡ ಅಂಗೀಕಾರಕ್ಕೆ ಸಹಿಯನ್ನು ಮಾಡಿರ್ತಾರೆ. ಈಗ 56,342 ಉದ್ಯೋಗಗಳನ್ನು ಇವಾಗ SC ಸಮುದಾಯಕ್ಕೆ ಕಲ್ಪಿಸಬೇಕು. ಅದರೊಳಗಡೆಗೆ ಹೆಚ್ಚಿನ ಪಾಲು ನಮ್ಮ ಮಾದಿಗ ಸಂಬಂಧಿತ ಗ್ರೂಪ್ಗೆ ಬರ್ತಾ ಇದೆ. ಅದನ್ನೇನು ಮಾಡ್ತಾರೆ, ಈ ಕೆಟ್ಟ ದೃಷ್ಟಿ ಇಟ್ಕೊಂಡಿರೋ ಹುನ್ನಾರ ಹಿಂದಿನಿಂದ ತಿನ್ಕೊಂಡ್ಬಂದು ತೇಗಿದಾರಲ್ಲ, ಅವ್ರಿಗೆ ಬಿಡೋಕ್ಕಾಗ್ತಾ ಇಲ್ಲ. ಹಿಂದಿನ ಮೀಸಲಾತಿ ಪ್ರಕಾರ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ನಾವೆಲ್ಲ ಇವತ್ತೇನು ಒತ್ತಾಯ ಮಾಡ್ತೀವಿ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಏನು ನಾಗಮೋಹನ್ ದಾಸ್ ಆಧಾರದ ಮೇಲೆ 6% ನಮಗೆ ಕೊಟ್ಟಿದೆ, ಆ 6% ಕೊಡಬೇಕಂತೇಳಿ ಇಡೀ ಇವತ್ತು ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಮ್ಮ ಮಹಿಳೆಯರು, ಯುವಕರು, ನ್ಯಾಯವಾದಿಗಳು, ಪೌರ ನೌಕರ ಸಂಘದ ಅಧ್ಯಕ್ಷರು, ನಮ್ಮ ಹಿರಿಯರು, ಎಲ್ಲ ನಮ್ಮ ಸಂಘಟನೆಯವರು ಇವತ್ತು ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ತಮ್ಮ ಮುಖಾಂತರ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಈ ಮೀಸಲಾತಿಯನ್ನು ಕೊಡದೆ ಹೋದಲ್ಲಿ ಮುಂದೆ ದಿನಗಳಲ್ಲಿ ರಕ್ತಕ್ರಾಂತಿ ಆಗುತ್ತೆ ಅಂತೇಳಿ ತಮ್ಮೆಲ್ಲರ ಪರವಾಗಿ ಘೋಷಣೆ ಮಾಡ್ತಾ ಜೈ ಭೀಮ್, ಜೈ ಜೈ ಭೀಮ್. ಆರ್ ಶಿವಣ್ಣ, ಮಾದಿಗ ಸಮಾಜದ ಮುಖಂಡ. ಸರ್ಕಾರ 35 ವರ್ಷಗಳಿಂದ ನಮ್ಮ ಮಾದಿಗ ಸಮಾಜಕ್ಕೆ ಎಲ್ಲ ವಿವಿಧ ಸಂಘಟನೆಗಳು ಜೈ ಭೀಮ್, ಜೈ ಮಾದಿಗ 35 ವರ್ಷಗಳಿಂದ ನಮ್ಮ ಸಮಾಜದ ಪ್ರಮುಖರುಗಳು ಹೋರಾಟದ ರೂಪುರೇಷೆಗಳು ಮಾಡಿಕೊಂಡು ವಿವಿಧ ಸಂಘಟನೆಗಳಲ್ಲಿ ಮೀಸಲಾತಿ ಕೇಳ್ಕೊಂತ ಬರ್ತಿದೀವಿ. ನಾವು
ಸ್ವತಂತ್ರ ಬಂದಾಗಿಂದನೂ ಸ್ವತಂತ್ರ ಹಿಂದಿನಿಂದನೂ ನಾವು ಶೋಷಿತಕ್ಕೊಳಗಾದಂಥ ಸಮಾಜ ನಮ್ಮದು. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ. ನಾವು ಬೇರೆ ಯಾರ ಹಕ್ಕನ್ನು ಕೊಡ್ರಿ, ಬೇರೆ ಪರ್ಸೆಂಟೇಜ್ ಕೊಡ್ರಿ ಕೇಳ್ತಿಲ್ಲ. ನಮ್ದು 6% ಕೊಡ್ರಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೀವಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಹಕ್ಕನ್ನು ನಮಗೆ ಕೊಡಿ ದಯಮಾಡಿ. ಸ್ವಾಮಿ ಕೊಡದೇ ಇದ್ರೆ 27ನೇ ತಾರೀಕು ಉಗ್ರವಾದ ಹೋರಾಟ ಶಿವಮೊಗ್ಗದಿಂದ ಸ್ಟಾರ್ಟ್ ಆಗುತ್ತೆ. ಶಿವಮೊಗ್ಗ ನೆಲದಲ್ಲಿ ಒಂದು ಶಕ್ತಿ ಇದೆ, ವಿಧಾನಸಭಾ ಮುತ್ತಿಗೆ ಹಾಕ್ತೀವಿ, ಎಲ್ಲಿ ಧರಣಿ ಮಾಡ್ತೀವಿ, ಉಗ್ರವಾಗಿ ಹೋರಾಟ ಇರುತ್ತೆ, ಸರ್ಕಾರದ ಬೊಕ್ಸ್ ಕ್ಲಾಸ್ ಆಗತ್ತೆ. ನಮ್ಮನ್ನೇ ಸಾಯ ತನಕ ನೀವು ಜೈಲಲ್ಲಿ ಇಟ್ಕೊಳಕ್ಕಾಗತ್ತ ಸಮಯ ಏನಾಗತ್ತಾಗ್ಲಿ, ನಮಗೆ ನಮ್ಮ ಹಕ್ಕು ಬೇಕು. ನಾವು ಬೇರೆ ಊಟ ಕೇಳ್ತಿಲ್ಲ, ನಾವು ನಮ್ಮ ಹಕ್ಕನ್ನ ನಮಗೆ ಕೊಡಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಈ ಮಾದರ ಸಭಾ ವತಿಯಿಂದ ದಲಿತ ಒಕ್ಕೂಟದಿಂದ ಇವತ್ತು ಏನು ನಡೀತಾ ಇದೆ, ಈ ಒಂದು ಒಳ ಮೀಸಲಾತಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಮಾದಿಗ ಜನಾಂಗಕ್ಕೆ ಭಾಳ ಅನ್ಯಾಯ ಆಗಿದೆ. ನಾವು ಮೊದಲಿಂದನೂ ಅಸ್ಪೃಶ್ಯರು. ನಮಗೆ 6% ಕಳೆದ ಬಾರಿನೇ ನಮ್ಮ ಮೀಸಲಾತಿ 6% ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದ್ರ ಪ್ರಕಾರ ಮಾಡಿದ್ರೆ ಆಯಿತು. ರಾಜ್ಯಪಾಲರು ಆರ್ಡರ್ ಮಾಡಿದ್ದಾರೆ, ಆದೇಶ ಆದರೂ ಸರ್ಕಾರ ಇದು ಯಾವುದೋ ಬೇರೆ ಯಾರೋ ಹೇಳ್ತಾರೆ ಕೇಳ್ತಾರೆ ಅಂತ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರಾಗುತ್ತೆ. ಬಿಟ್ಟರೆ ನಮ್ಮ ಮಾದಿಗ ಜನಾಂಗಕ್ಕೆ ಅನ್ಯಾಯ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು. ಅಂಥದ್ದು ಏನಾರು ಮಾಡಿದ್ರೆ 27ನೇ ತಾರೀಕು ನಂತರ ನಮ್ಮ ಕಾರ್ಯದರ್ಶಿಗಳು ತೇಜಣ್ಣರು ಹೇಳ್ದಂಗೆ ಈ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ.